ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಲಕ್ಷ್ಮೀ ನಿವಾಸ ಜೊತೆಯಲ್ಲಿ ಧಾರಾವಾಹಿ ನಟಿ ಮಾನಸ ಮನೋಹರ್ ಅವರು ಇತ್ತೀಚೆಗೆ ಮದುವೆಯಾಗಿದ್ರು. ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಆದ್ರೆ ಆಕೆ ಮೊದಲ ಮದುವೆ ಯಾಕೆ ಮುರಿದು ಬಿತ್ತು ಅನ್ನುವಂತ ವಿಚಾರವನ್ನ ಎಲ್ಲೂ ಕೂಡ ಹೇಳಿಕೊಂಡಿರ್ಲಿಲ್ಲ. ಇದು ಆಕೆಯ ಎರಡನೇ ಮದುವೆಯಾಗಿತ್ತು. ಆದ್ರೆ ಒಂದು ದಾಂಪತ್ಯ ಜೀವನದಲ್ಲಿ ಏನಾಯ್ತು, ಡಿವೋರ್ಸ್ಗೆ ಕಾರಣ ಏನು ಅನ್ನುವಂಥದ್ದನ್ನ ಈಗ ಖುದ್ದು ಲಕ್ಷ್ಮೀ ನಿವಾಸ ಧಾರಾವಾಹಿ ನಟಿ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ನೀಲು ಪಾತ್ರವನ್ನ ಮಾಡ್ತಿದ್ದಂತ ನಟಿ ಮಾನಸ ಮನೋಹರ್ ಅವರು ವರ್ಷದ ಹಿಂದೆ ಎರಡನೇ ಮದುವೆಯಾಗಿದ್ರು. ಪ್ರೀತಮ್ ಅನ್ನುವವರ ಜೊತೆ ಮಾನಸ ಅವರು ಪ್ರೈವೇಟ್ ಆಗಿ ಸಪ್ತಪದಿಯನ್ನ ತುಳಿದಿದ್ರು. ಈಗ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದೆ. ಮೊದಲ ಮದುವೆ ಯಾಕೆ ಮುರಿದು ಬಿತ್ತು ಅನ್ನೋದ್ರ ಬಗ್ಗೆ ಇದೀಗ ಒಂದು ಇಂಟರ್ವ್ಯೂ ಅಲ್ಲಿ ಮಾತನಾಡಿದ್ದಾರೆ. ಸ್ನೇಹಿತರೆ, ಮುಟ್ಟು ನಿಲ್ಲೋವರೆಗೂ ಕೂಡ ಆಗಿರ್ತಾ ಇದ್ರು. ಈ ಹಿಂದಿನ ಜನರ ಆಹಾರ ಕ್ರಮ, ಜೀವನ ಶೈಲಿ ಅಷ್ಟು ಚೆನ್ನಾಗಿತ್ತು. ನಮ್ಮ ಅಜ್ಜಿಯಂದ್ರೆಲ್ಲ 10-15 ಮಕ್ಕಳನ್ನ ಹೆರಬೇಕು ಅಂದ್ರೆ 40 ವಯಸ್ಸು ಆಗ್ತಾ ಇತ್ತು. ನನಗೂ ಕೂಡ ವಯಸ್ಸು 30 ಆದ್ಮೇಲೆ ಮಗು ಮಾಡ್ಕೊಳ್ಳೋ ಬಗ್ಗೆ ಯೋಚನೆ ಆಗಿತ್ತು. ಆದ್ರೆ ಆ ರೀತಿ ಇರೋದಿಲ್ಲ. ಇಂದಿನ ಸಮಾಜ ವಯಸ್ಸಾದ್ರೆ ಮಕ್ಕಳಾಗಲ್ಲ ಅಂತ ಒತ್ತಡವನ್ನ ಹೇರ್ತಾ ಇದೆ ಅಂತ ಮಾನಸ ಮನೋಹರ್ ಅವರು ವಯಸ್ಸಿನ ಬಗ್ಗೆ ಆಗಿರ್ಬೋದು ಅಥವಾ ಮಗುವಿನ ಬಗ್ಗೆ ಮಾತನಾಡಿದ್ದಾರೆ. ಸ್ನೇಹಿತರೆ, ಇನ್ನು ವರ್ಕೌಟ್ ಆಗಿರ್ಬೋದು, ಡಯಟ್ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಜೀವನ ಶೈಲಿ, ಒತ್ತಡ ಅಂತ 27-28 ಆದ್ರೂ ಕೂಡ ಸುಲಭವಾಗಿ ಮಗು ಮಾಡ್ಕೊಳ್ಳೋಕೆ ಆಗ್ತಿಲ್ಲ. ನಾನು ಪ್ರೀತಮ್ ಅವರನ್ನ ಮದುವೆಯಾದ ಮೇಲೆ ಫಿಟ್ನೆಸ್ ಕಡೆಗೆ ಹೆಚ್ಚು ಗಮನ ಕೊಟ್ಟೆ. ಮಗು ಮಾಡ್ಕೊಳ್ಳೋ 3-4 ತಿಂಗಳ ಮುಂಚೆ ನಾನು ಪ್ರೀತಮ್ ಡಯಟ್, ವರ್ಕೌಟ್ ಎಲ್ಲವೂ ಕೂಡ ಮಾಡಿದ್ವಿ ಅನ್ನುವಂಥದ್ದಾಗಿ ಹೇಳಿದ್ದಾರೆ. ಹಾಗಾದ್ರೆ ಮೊದಲ ಮದುವೆ ಯಾಕೆ ಮುರಿದು ಬಿತ್ತು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ದಾರೆ. ಮದುವೆಯಾಗಿ 6 ತಿಂಗಳು ಕಳೆದ ಬಳಿಕ ನಾನು ಪ್ರೀತಮ್ ಮದುವೆ ಆಗೋದಕ್ಕೆ ರೆಡಿ ಆದ್ವಿ. ಈ ತತ್ವ ಉಳ್ಕೊಳ್ಳದೆ ಇದ್ದಾಗ, ಯಾರು ಏನ್ ಎಂಜಾಯ್ ಮಾಡ್ತಾ ಇರ್ಲಿಲ್ಲ ಅಂದಾಗ ಆ ಮದುವೆ ಮುರಿದುಕೊಳ್ತಿರ್ತದೆ. ಸೊ ಫಿಸಿಕಲಿ, ಮೆಂಟಲಿ, ಇಮೋಷನಲಿ ಆಗಿರ್ಬೋದು, ಅಂದ್ರೆ ಯಾರು ಏನು ಎಂಜಾಯ್ ಮಾಡ್ತಾ ಇರಲಿಲ್ಲ ಅಂದರೆ ಅವರಿಬ್ಬರ ನಡುವೆ ಪ್ರೀತಿ ಆಗಿರ್ಬೋದು ಅಥವಾ ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು, ಯಾವುದೂ ಕೂಡ ಇರಲಿಲ್ಲ. ಯಾವ ವ್ಯಕ್ತಿಯನ್ನ ಮದುವೆ ಆಗುವಾಗ ಹೆಣ್ಣು ಮಕ್ಕಳಿಗೆ ಏನೇನೋ ಯೋಚನೆ ಇರುತ್ತೆ. ನನ್ನ ಅದೃಷ್ಟವೋ ಪ್ರಾರ್ಥನೆಯೋ ಏನೋ, ನನ್ನ ಪ್ರೀತಮ್ ಯೋಚನೆಗಳು 99% ಮ್ಯಾಚ್ ಆಗ್ತಾ ಇತ್ತು. ಭಯ ಇಲ್ಲದೆ ಆತ್ಮವಿಶ್ವಾಸ ಬರುತ್ತೆ ಅಂತ ಮಾನಸ ಅವ್ರು ಹೇಳಿದ್ದಾರೆ. ಅಂದ್ರೆ ಮೊದಲ ಮದುವೆ ಅಂತ ಬಂದಾಗ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, ಪ್ರೀತಿ ಇರಲಿಲ್ಲ, ಒಬ್ರನ್ನೊಬ್ರು ಯಾವುದೇ ಒಂದು ಕಷ್ಟದ ಸಮಯದಲ್ಲಿ ಬಿಟ್ಕೊಡ್ಬಾರ್ದು ಅನ್ನುವಂತ ಮನಸ್ಥಿತಿ ಇರಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಆಕೆಗೆ ಅದು ನೋವನ್ನ ತಂದಿತ್ತು. ಅಂದ್ರೆ ಇಮೋಷನಲಿ ಯಾವುದ್ರಲ್ಲೂ ಇಲ್ಲ ಅಂತಂದ್ರೆ ಒಂದು ಸಂಸಾರ ಹೇಗೆ ನಿಭಾಯಿಸೋದಕ್ಕೆ ಸಾಧ್ಯ? ಸೊ ಭಯ ಇಲ್ಲದಿದ್ದಾಗ ಎಲ್ಲವೂ ಆರಾಮಾಗಿ ನಡೆಯುತ್ತೆ. ಬೇರೆಯವರನ್ನ ಮದುವೆಯಾದ್ರೆ ಇನ್ನೂ ಟೈಮ್ ತಗೊಂಡು ಮಗು ಮಾಡ್ಕೊಳ್ಳುವಂತ ಆಲೋಚನೆ ಮಾಡ್ತಿದ್ದೋ ಏನೋ. ಆದ್ರೆ ಪ್ರೀತಮ್ ಮದುವೆ ಆಗಿದ್ದಕ್ಕೆ ಜಾಸ್ತಿ ಯೋಚನೆ ಮಾಡುವಂತ ಪರಿಸ್ಥಿತಿ ಬಂದಿರಲಿಲ್ಲ. ಕುಟುಂಬ ಮುಂದುವರಿಸುವಂತ ಯೋಜನೆ ಮಾಡಿದ್ವಿ ಅನ್ನುವಂಥದ್ದಾಗಿ ಮಾನಸ ಅವರು ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ, ಈಗ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಮಾನಸ. ಸೊ ಈಕೆ ಅಂದ್ರೆ ಪ್ರೀತಿಸಿ ಇವರಿಬ್ರು ಕೂಡ ಮದುವೆ ಆಗಿರುವಂಥದ್ದು. ಸೊ ಎಲ್ಲರೂ ಕೂಡ ಮೊದಲನೇದಾಗಿ ಫಸ್ಟ್ ಮದುವೆ ಯಾಕೆ ಮುರಿದು ಬಿತ್ತು ಅನ್ನುವಂಥ ಕನ್ಫ್ಯೂಷನ್. ಆಕೆ ಯಾವಾಗ ಮದುವೆ ಆದ್ರು, ಎರಡನೇ ಮದುವೆ ಆದ್ರು, ಆಗ್ಲೇ ಸುದ್ದಿಗಳು ವೈರಲ್ ಆಗಿತ್ತು. ಯಾಕೆ ಮೊದಲ ಗಂಡನಿಂದ ದೂರ ಆದ್ರು, ಡಿವೋರ್ಸ್ ಏನಕ್ಕಾಯ್ತು, ಏನು ಎತ್ತ ಅನ್ನುವಂಥದ್ದಾಗಿ. ಅದಾದ್ಮೇಲೆ ಇದು ಅರೇಂಜ್ ಮ್ಯಾರೇಜಾ, ಲವ್ ಮ್ಯಾರೇಜಾ ಅನ್ನುವಂಥದ್ದಾಗಿ ಕೂಡ ಚರ್ಚೆಯಾಗಿತ್ತು. ಇದಕ್ಕೆ ಎಲ್ಲದಕ್ಕೂ ಕೂಡ ಮಾನಸ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಜೊತೆಯಲ್ಲಿ ಜೇಂಡೆ ಜೊತೆ ಇರುವಂತಹ ಪಾತ್ರ ಆಗಿರ್ಬೋದು, ಅಂದ್ರೆ ಆಫೀಸ್ ಒಂದು ಎಂಪ್ಲಾಯಿ ಆಗಿರುವಂತಹ ಪಾತ್ರ ಆಗಿರ್ಬೋದು, ಅದರ ಜೊತೆಗೆ ಸಾಕಷ್ಟು ಧಾರಾವಾಹಿಗಳಲ್ಲಿ ಲಕ್ಷ್ಮೀ ನಿವಾಸ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಅತ್ಯುತ್ತಮವಾಗಿ ನಿಭಾಯಿಸುವಂತ ನಟಿ ಈಕೆ. ಸೊ ಆ ಒಂದು ಜೊತೆಯಲ್ಲೂ ಕೂಡ ಸಾಕಷ್ಟು ಜನರಿಗೆ ಮಾನಸ ಪಾತ್ರ ಇಷ್ಟ ಆಗಿತ್ತು. ಸೊ ಈಗ ಸೀರಿಯಲ್ಗೆ ಮತ್ತೆ ಯಾವಾಗ ಕಮ್ ಬ್ಯಾಕ್ ಆಗ್ತೀರಾ ಅನ್ನುವಂತ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಈ ಹಿಂದಿನ ಒಂದು ಚೆನ್ನಾಗಿರ್ಲಿಲ್ಲ. ಸೊ ಸಾಕಷ್ಟು ಕಷ್ಟಗಳನ್ನ ಈಕೆ ಎದುರಿಸಬೇಕಾದಂತ ಪರಿಸ್ಥಿತಿ ಬಂತು. ಸೊ ಈ ಒಂದು ಮದುವೆಯ ನಂತರ ಮತ್ತೆ ಸೀರಿಯಲ್ ಇಂಡಸ್ಟ್ರಿಗೆ ಬರ್ತಾರಾ? ಸೊ ಮಾನಸ ಅವರು ಮತ್ತೆ ಅಥವಾ ಫ್ಯಾಮಿಲಿ ಜೊತೆ ಇರುವಂತ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರಾ? ಸೊ ಅಂದ್ರೆ ಯಾರಿಗಾದ್ರೂ ಇರುತ್ತೆ ಸಂಸಾರ, ಮಕ್ಕಳು, ಅದು ಇದು ಎನ್ನುವಂಥದ್ದು. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಸೀರಿಯಲ್ ಇಂಡಸ್ಟ್ರಿಯನ್ನ ಮಾನಸ ಅವರು ಬಿಡ್ತಾರಾ ಅನ್ನುವಂತ ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಸೊ ಇದಕ್ಕೆ ಖುದ್ದು ಮಾನಸ ಅವರೇ ಉತ್ತರವನ್ನ ಕೊಡಬೇಕಾಗತ್ತೆ. ಸದ್ಯಕ್ಕೆ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಮಾನಸ ಅವರು. ಸೊ ಮುಂದಿನ ದಿನಗಳಲ್ಲಿ ಸೀರಿಯಲ್ ಇಂಡಸ್ಟ್ರಿಗೆ ಬರ್ತಾರಾ ಅಥವಾ ಕುಟುಂಬವನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗುವಂತ ಒಂದು ಸಂಸಾರಸ್ಥ ಪತ್ನಿ ಆಗ್ತಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಸೊ ಸ್ನೇಹಿತರೆ, ಮಾನಸ ಬಗ್ಗೆ ನಿಮ್ಮ ಅಭಿಪ್ರಾಯ
ಏನು, ಆಕೆಯ ಒಂದು ಜೊತೆಯಲ್ಲಿ ಆಗಿರ್ಬೋದು, ಲಕ್ಷ್ಮೀ ನಿವಾಸ ಆಗಿರ್ಬೋದು, ಯಾವ ಸೀರಿಯಲ್ ಇಷ್ಟ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.